ಮಂಗಳೂರು ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದ ಆರೋಪಿಗಳಿಗೆ ಬಜ್ಪೆ ಪರಿಸರದಲ್ಲಿ ಸ್ಥಳೀಯರು ನೆರವು ನೀಡುತ್ತಿರುವಂತಹ ಶಂಕೆ ಈಗ ವ್ಯಕ್ತವಾಗಿದೆ. ಸುಹಾಸ್ ಕಾರನ್ನ ಇಕ್ಕಟ್ಟಾದ ಪ್ರದೇಶದಲ್ಲಿ ಅಡ್ಡ ಹಾಕುವನ್ನ ಪ್ಲಾನ್ ಎಲ್ಲಾ ಸ್ಥಳೀಯರದ್ದೇ ಅನ್ನುವಂತ ಶಂಕಿಸಲಾಗ್ತಿದೆ. ಘಟನಾ ಸಂಬಂಧ ಈಗ ಸಿಸಿಟಿವಿ ಫುಟೇಜ್, ಮೊಬೈಲ್ ವಿಡಿಯೋಗಳನ್ನ ಪೊಲೀಸರು ಸಂಗ್ರಹಿಸಿದ್ದಾರೆ. ಕೃತ್ಯಕ್ಕೆ 20ಕ್ಕೂ ಅಧಿಕ ಜನರು ಶಾಮೀಲಾಗಿರುವಂತಹ ಮಾಹಿತಿ ದೊರೆತಿದ್ದು, ಪೊಲೀಸರಿಂದ 30ಕ್ಕೂ ಅಧಿಕ ಜನರನ್ನ ವಿಚಾರಣೆ ನಡೆಸಲಾಗಿದೆ. ಸುಹಾಸ್ ಶೆಟ್ಟಿ ಕೊಲೆ ಕೇಸ್ ಬಗ್ಗೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಪರಮೇಶ್ವರ್ ಅವರು ಬಂಧಿತರು ನಿಜವಾದ ಆರೋಪಿಗಳಾ ಎಂಬುವಂತಹ ಅನುಮಾನದ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ. ಕೊಲೆ ಪ್ರಕರಣದಲ್ಲಿ ಯಾರ್ಯಾರನ್ನು ಬಂಧಿಸೋದಕ್ಕಾಗಲ್ಲ. ಇನ್ನು 8 ಜನರನ್ನ ಪ್ರಕರಣದಲ್ಲಿ ಬಂಧಿಸಲಾಗಿದೆ. ತನಿಖೆ ಚೆನ್ನಾಗಿ ನಡೀತಾ ಇದೆ. ಹಾಗಾಗಿ ಪ್ರಕರಣ ಎನ್ಐಎಗೆ ಕೊಟ್ಟಿಲ್ಲ ಅನ್ನೋದಾಗಿ ಹೇಳಿದ್ದಾರೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಸಚಿವ ಶಿವಾನಂದ ಪಾಟೀಲ್ ನಡುವೆ ರಾಜೀನಾಮೆಯ ಚಾಲೆಂಜ್ ಬಗ್ಗೆ ಸಚಿವ ಆರ್ ಬಿ ತಿಮ್ಮಾಪುರ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿರುವಂತಹ ಅವರು, ಯತ್ನಾಳ್ ಅವರು ಚಾಲೆಂಜ್ ಮಾಡಿದ್ರಂತೆ, ಶಿವಾನಂದ ಅವರು ರಿಸೈನ್ ಮಾಡೋಕೆ ರೆಡಿ ಇದ್ದಾರೆ. ಆದರೆ ಯತ್ನಾಳ್ ಅವರೇ ನೀವ್ಯಾಕೆ ರಾಜೀನಾಮೆ ಕೊಡ್ತಿಲ್ಲ, ಆಡಿನ ಮಾತಿನಂತೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ ಅಂತ, ಜೊತೆಯಲ್ಲಿ ಈ ಸವಾಲನ್ನ ಸ್ವೀಕಾರ ಮಾಡಿ ಅಂತ ಲೇವಡಿ ಮಾಡಿದ್ದಾರೆ. ಇಂದು 2025-26ನೇ ಸಾಲಿನ ವೈದ್ಯಕೀಯ ಪ್ರವೇಶ ಪರೀಕ್ಷೆ ನಡೀತಾ ಇದೆ. ರಾಜ್ಯದ 380 ಕೇಂದ್ರಗಳಲ್ಲಿ ನೀಟ್ ಪರೀಕ್ಷೆಗೆ ಅವಕಾಶವನ್ನ ಮಾಡಿಕೊಡಲಾಗಿದ್ದು 1.49 ಲಕ್ಷ ವಿದ್ಯಾರ್ಥಿಗಳು ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ 65 ಕೇಂದ್ರಗಳಲ್ಲಿ ಪರೀಕ್ಷೆ ನಡೀತಾ ಇದ್ದು ಎಲ್ಲಾ ಕೇಂದ್ರಗಳ ಸುತ್ತ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಪರೀಕ್ಷಾ ಕೇಂದ್ರಗಳ ಬಳಿ ಜೆರಾಕ್ಸ್ ಸೆಂಟರ್ಗಳನ್ನ ಮುಚ್ಚೋದಕ್ಕೆ ಆದೇಶವನ್ನ ನೀಡಲಾಗಿದೆ. ಮಧ್ಯಾಹ್ನ 2 ಗಂಟೆಗೆ ಶುರುವಾಗಿರುವಂತಹ ಪರೀಕ್ಷೆ ಸಂಜೆ 5ರವರೆಗೂ ಕೂಡ ನಡೆಯಲಿದೆ. ಪಾಕಿಸ್ತಾನಿ ರೇಂಜರ್ನ ಬಿಎಸ್ಎಫ್ ವಶಕ್ಕೆ ಪಡೆದ ಕೆಲ ಗಂಟೆಗಳಲ್ಲಿ ಸತ್ತ 10ನೇ ದಿನವಾದರೂ ಕೂಡ ಪಾಕಿಸ್ತಾನ ಕದನ ವಿರಾಮವನ್ನ ಉಲ್ಲಂಘಿಸ್ತಾ ಇದೆ. ಅಂತಾರಾಷ್ಟ್ರೀಯ ಗಡಿರೇಖೆಯಲ್ಲಿ ಪಾಕಿಸ್ತಾನ ಮಧ್ಯರಾತ್ರಿ ಸಣ್ಣ ಶಸ್ತ್ರಗಳಿಂದ ಗುಂಡನ್ನ ಹಾರಿಸಿದೆ. ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ದೊಡ್ಡ ಕದನ ವಿರಾಮ ಅನ್ನೋದಾಗಿ ಹೇಳಲಾಗ್ತಿದ್ದು, ಏಕಕಾಲದಲ್ಲಿ ಗರಿಷ್ಠ ಸಂಖ್ಯೆಯ ಪಾಕಿಸ್ತಾನಿಗಳು ದಾಳಿ ಮಾಡಿದ್ದಾರೆ. ಇನ್ನು ಜಮ್ಮು ಕಾಶ್ಮೀರದ ಗಡಿ ಪ್ರದೇಶ ದಿನದಿಂದ ದಿನಕ್ಕೆ ಬಿಗುವಿನ ವಾತಾವರಣ ಹೆಚ್ಚಾಗ್ತಿದ್ದು, ಈ ವೇಳೆ ಭಾರತೀಯ ಸೇನೆಯೂ ಕೂಡ ತಕ್ಷಣವೇ ಪ್ರತಿದಾಳಿಯನ್ನು ನಡೆಸಿದೆ. ಜಮ್ಮು ಕಾಶ್ಮೀರದಲ್ಲಿ ನಡೆದ ಭಯೋತ್ಪಾದನೆಯ ಬಳಿಕ ಪಾಕಿಸ್ತಾನದ ವಿರುದ್ಧ ಹಲವು ಕ್ರಮಗಳನ್ನು ಕೈಗೊಂಡಿರುವಂತಹ ಭಾರತ ಇದೀಗ ಮತ್ತೊಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ. ಭಾರತ ಪಾಕಿಸ್ತಾನದ ಧ್ವಜ ಹೊಂದುವಂತಹ ಹಡಗುಗಳು ಭಾರತೀಯ ಬಂದರುಗಳಿಗೆ ಪ್ರವೇಶಿಸುವುದನ್ನು ನಿಷೇಧಿಸಿದೆ ಮತ್ತು ಭಾರತೀಯ ಧ್ವಜವನ್ನ ಹೊಂದಿರುವಂತಹ ಹಡಗುಗಳು ಪಾಕಿಸ್ತಾನದ ಬಂದರುಗಳಿಗೆ ತೆರಳಬಾರದನ್ನೋದಾಗಿ ಸೂಚನೆಯನ್ನ ನೀಡಲಾಗಿದೆ. ರಾಜಸ್ಥಾನದ ಶ್ರೀಗಂಗಾ ನಗರದ ಇಂಡೋ ಪಾಕ್ ಗಡಿಯಲ್ಲಿ ರಾಜಸ್ಥಾನಿ ರೇಂಜರ್ ಒಬ್ಬನನ್ನ ಬಿಎಸ್ಎಫ್ ಸೆರೆ ಹಿಡಿದಿತ್ತು. ಇದೀಗ ಆತನ ಫೋಟೋವನ್ನ ಗಡಿ ಭದ್ರತಾ ಪಡೆ ಬಹಿರಂಗಪಡಿಸಿದೆ. ಈತ ಭಾರತ ಮತ್ತು ಪಾಕಿಸ್ತಾನ ಗಡಿಯಲ್ಲಿ ರಹಸ್ಯವಾಗಿ ಬೇಹುಗಾರಿಕೆಯನ್ನು ನಡೆಸ್ತಾ ಇದ್ದ ಅನ್ನುವಂತ ಮಾಹಿತಿ ತಿಳಿದುಬಂದಿದೆ. ಈ ಹಿಂದೆ ಭಾರತದ ಜವಾನ ಪೂರ್ಣಂ ಕುಮಾರ್ ಆಕಸ್ಮಿಕವಾಗಿ ಗಡಿ ದಾಟಿದ್ದಕ್ಕೆ ಪಾಕಿಸ್ತಾನ ಅವರನ್ನ ಬಂಧಿಸಿತ್ತು. ಇದಕ್ಕೆ ತಕ್ಕ ಶಾಸ್ತಿಯಾಗಿ ಈಗ ಪಾಕಿಸ್ತಾನದ ರೇಂಜರ್ ಅನ್ನ ಭಾರತ ಬಂಧಿಸಿದೆ. ನಾನು ಪಾಕ್ ಮೇಲೆ ಯುದ್ಧ ಮಾಡೋಕೆ ಪಾಕಿಸ್ತಾನಕ್ಕೆ ಹೋಗೋದಕ್ಕೆ ಸಿದ್ಧನಿದ್ದೀನಿ ಎಂದ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ವಿಜಯನಗರದಲ್ಲಿ ಮಾತನಾಡಿದ ಅವರು, ದೇಶದ ಬಗ್ಗೆ ಅಭಿಮಾನವನ್ನ ಇಟ್ಕೊಂಡು ಹೇಳ್ತಾ ಇದ್ದೀನಿ, ದೇಶಕ್ಕೋಸ್ಕರ ನಾನು ತ್ಯಾಗ ಮಾಡೋದಕ್ಕೆ ಸಿದ್ಧ ಇದ್ದೀನಿ. ಇನ್ನು ಪ್ರತಾಪ್ ಸಿಂಹ ಹಾಗೂ ಮೋದಿ ಅವರಿಗೆ ನನಗೆ ಅವಕಾಶ ನೀಡೋದಕ್ಕೆ ಹೇಳಿ ಅನ್ನೋದಾಗಿ, ಜೊತೆಗೆ ದೇಶಕ್ಕಾಗಿ ನಾನು ಯುದ್ಧ ಮಾಡೋಕೆ ಸಿದ್ಧ ಅಂತ ಹೇಳಿದ್ರು. ಪಾಕಿಸ್ತಾನದ ಮಹಿಳೆಯನ್ನ ಮದುವೆಯಾಗಿದ್ದಕ್ಕೆ ಸಿಆರ್ಪಿಎಫ್ ಯೋಧನನ್ನ ಸೇವೆಯಿಂದ ಈಗ ವಜಾಗೊಳಿಸಲಾಗಿದೆ. ಮುನೀರ್ ಖಾನ್ ವಜಾಗೊಂಡ ಸಿಆರ್ಪಿಎಫ್ ಯೋಧ ಆಗಿದ್ದಾನೆ. ಯಾವುದೇ ಮಾಹಿತಿಯನ್ನ ನೀಡದೆ ಪಾಕ್ ಮಹಿಳೆಯ ಜೊತೆ ಮದುವೆಯಾಗಿರುವಂತಹ ಆರೋಪ ಕೇಳಿಬಂದಿತ್ತು. ಅಲ್ಲದೆ ವೀಸಾ ಅವಧಿ ಮುಗಿದ ನಂತರವೂ ಕೂಡ ಪತ್ನಿಯನ್ನ ವಾಪಸ್ ಕಳಿಸಿಲ್ಲ ಎನ್ನಲಾಗಿದೆ. ಸದ್ಯ ಇದರ ವಿರುದ್ಧ ಕಾನೂನು ಹೋರಾಟ ಮಾಡ್ತೇನೆ ಅಂತ ಯೋಧ ಹೇಳಿದ್ದಾರೆ. ಯುದ್ಧಕ್ಕೆ ನಾವು ರೆಡಿ ಇದ್ದೀವಿ, ಯಾವುದೇ ಕ್ಷಣದಲ್ಲಾದರೂ ಕೂಡ ಹೋಗ್ತೀವಿ ಅಂತ ತುಮಕೂರಿನಲ್ಲಿ ಮಾಜಿ ಸೈನಿಕರು ಹೇಳಿದ್ದಾರೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯನ್ನ ಖಂಡಿಸಿ ಮಾತನಾಡಿದಂತ ನಿವೃತ್ತ ಯೋಧರು, ಸ್ಥಳೀಯರ ಸಹಕಾರ ಇಲ್ಲದೆ ಕೃತ್ಯ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಅನ್ನ ನೀರು ಆಶ್ರಯ ಕೊಟ್ಟಿದ್ದು ಅಲ್ಲದೆ ಹೀನ ಕೃತ್ಯ ಆಗಿದೆ ಇದು. ಪಾಕಿಸ್ತಾನದ ಮೇಲೆ ಯುದ್ಧ ನಡೆದ್ರೆ ದೇಶ ಸಂಪೂರ್ಣವಾಗಿ ನಾಶ ಆಗುತ್ತೆ. ಹಾಗಾಗಿ ಭಾರತ ಮೊದಲಿಗಿಂತಲೂ ಕೂಡ ಬಲಿಷ್ಠವಾಗಿದೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಮದ್ಯದ ಬೆಲೆ ಏರಿಕೆ ವಿಚಾರಕ್ಕೆ ಸಚಿವ ಆರ್ ಬಿ ತಿಮ್ಮಾಪುರ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.
ಬಾಗಲಕೋಟೆಯಲ್ಲಿ ಮಾತನಾಡಿರುವಂತಹ ಸಚಿವರು ನೆರೆ ರಾಜ್ಯಗಳಾದ ಮಹಾರಾಷ್ಟ್ರ, ಆಂಧ್ರಪ್ರದೇಶ, ತಮಿಳುನಾಡಿಗಿಂತ ನಮ್ಮ ರಾಜ್ಯದಲ್ಲಿ ಬೆಲೆ ಕಡಿಮೆ ಇದೆ. ಅಲ್ಲದೆ ಪ್ರೀಮಿಯಂ ಬ್ರ್ಯಾಂಡ್ ಏರಿಕೆ ಮಾಡಿಲ್ಲ. ನಾವು ಬಿಯರ್ ಮೇಲೆ ಮಾತ್ರ ಈಗ ಬೆಲೆಯನ್ನ ಏರಿಕೆ ಮಾಡಿದ್ದೇವೆ. ಇನ್ನು ಇದರಿಂದ ಕುಡುಕರ ಸಂಖ್ಯೆ ಕಡಿಮೆಯಾದ್ರೆ ಒಳ್ಳೆಯದೇ ಅಲ್ವಾ ಅಂತ ಕೇಳಿದ್ದಾರೆ. ಕೊಲೆಯಾಗಿ 11 ದಿನ ಕಳೆದರೂ ಆರೋಪಿಗಳನ್ನ ಪೊಲೀಸರು ಇನ್ನೂ ಕೂಡ ಪತ್ತೆ ಹಚ್ಚಿಲ್ಲ ಅಂತ ಪೊಲೀಸ್ ಇಲಾಖೆ ಮೇಲೆ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಶಕ್ಕರ್ಗಂಜ್ ವಾಡಿಯಲ್ಲಿ ಈ ಘಟನೆ ನಡೆದಿದೆ. ಏಪ್ರಿಲ್ 23ರಂದು ಸಿದ್ದರೂಢ ಬಾವು ಎಂಬ ಯುವಕನನ್ನ ಕತ್ತು ಸೀಳಿ ಬರ್ಬರವಾಗಿ ಕೊಲೆಗೈದಂತ ಹಂತಕರು ಪರಾರಿಯಾಗಿದ್ರು. ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಪೊಲೀಸರು ಹಂತಕರನ್ನ ಪತ್ತೆ ಹಚ್ಚುವಲ್ಲಿ ನಿರ್ಲಕ್ಷ್ಯವನ್ನ ತೋರಿದ್ದಾರೆ ಎನ್ನುವುದಾಗಿ ಕುಟುಂಬಸ್ಥರು ಈಗ ಆರೋಪವನ್ನ ಮಾಡ್ತಿದ್ದಾರೆ. ಆರೋಪಿಗಳನ್ನ ಕೂಡಲೇ ಬಂಧಿಸಿ ನ್ಯಾಯವನ್ನ ಒದಗಿಸಿ ಕೊಡಿ ಅನ್ನೋದಾಗಿ ಎಸ್ಪಿ ಕಚೇರಿ ಎದುರು ಧರಣಿಯನ್ನ ಕೂತ್ಕೊಂಡಿದ್ದಾರೆ. ಜೊತೆಯಲ್ಲಿ ಕುಟುಂಬಸ್ಥರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ರಾಯಚೂರು ಜಿಲ್ಲಾಧಿಕಾರಿ ಕಚೇರಿಗೆ ಬಾಂಬ್ ಬೆದರಿಕೆ ಪ್ರಕರಣದ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಚರಣ್ ಪ್ರಕಾಶ್ ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೇಶದಲ್ಲಿ ಆತಂಕವಾದವನ್ನ ಹುಟ್ಟಿಸುವಂತ ಶಕ್ತಿಗಳನ್ನ ಕೇಂದ್ರ ಸರ್ಕಾರ ದಮನ ಮಾಡಬೇಕಾಗಿದೆ. ಇದಕ್ಕೆ ರಾಜ್ಯ ಸರ್ಕಾರ ಸಂಪೂರ್ಣವಾದಂತಹ ಸಹಕಾರ ಕೊಡುತ್ತೆ. ರಾಯಚೂರಿನ ಡಿಸಿ ಕಚೇರಿ ಥ್ರೆಟ್ ಬಗ್ಗೆ ಗೃಹ ಇಲಾಖೆ ಪರಿಶೀಲನೆ ನಡೆಸ್ತಾ ಇದೆ ಅಂತ ಹೇಳಿದ್ದಾರೆ. ಕೇಂದ್ರದ ಬೆಲೆ ಏರಿಕೆಯನ್ನ ಖಂಡಿಸಿ ರಾಯಚೂರಿನಲ್ಲಿ ಇದೇ ಮೇ 7ರಂದು ಬೃಹತ್ ಪ್ರತಿಭಟನಾ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಇನ್ನು ಪೂರ್ವ ಸಿದ್ಧತೆಗಳನ್ನ ಉಸ್ತುವಾರಿ ಸಚಿವ ಚರಣ್ ಪ್ರಕಾಶ್ ಪಾಟೀಲ್ ಪರಿಶೀಲಿಸಿದ್ದಾರೆ. ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಮೇ 7ರ ಬೆಳಗ್ಗೆ 11 ಗಂಟೆಗೆ ಸಮಾವೇಶ ನಡೆಯಲಿದೆ. ಈ ವೇಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಕಾಂಗ್ರೆಸ್ ನಾಯಕರು ಭಾಗಿಯಾಗಲಿದ್ದಾರೆ. ಬೈಕ್ಗೆ ಪೆಟ್ರೋಲ್ ಹಾಕುವಂತ ವಿಚಾರಕ್ಕೆ ವಾಗ್ವಾದ ಏರ್ಪಟ್ಟಿದ್ದು, ಇದು ಬಂಕ್ ಸಿಬ್ಬಂದಿ ಮೇಲೆ ಹಾಡು ಹಗಲೇ ಹಲ್ಲೆ ಮಾಡಿದ್ದಾರೆ. ಬಾಗಲಕೋಟೆಯ ಮುಧೋಳದಲ್ಲಿ ಈ ಘಟನೆ ನಡೆದಿದೆ. ಪೆಟ್ರೋಲ್ ಹಾಕಲು ತಡ ಮಾಡಿದ ಎನ್ನುವಂತ ಸಣ್ಣ ಕಾರಣಕ್ಕೆ ಸಿಬ್ಬಂದಿ ಹಾಗೂ ಮ್ಯಾನೇಜರ್ಗೆ ಅನ್ಯ ಕೋಮಿನ ಯುವಕರು ಮನ ಬಂದಂತೆ ಥಳಿಸಿದ್ದಾರೆ. ದೊಣ್ಣೆ ಬೆಲ್ಟ್ನಿಂದ ಹಲ್ಲೆ ಮಾಡೋ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಹಲ್ಲೆಯ ದೃಶ್ಯಗಳು ವೈರಲ್ ಆಗ್ತಿದ್ದಂತೆ ಹಿಂದೂ ಸಂಘಟನೆಗಳ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಜಿಹಾದಿಗಳ ಅಟ್ಟಹಾಸ ಮಿತಿ ಮೀರ್ತಾ ಇದೆ. ಏಟಿಗೆ ಎದಿರೇಟು ಇದಕ್ಕೆ ಮದ್ದು ಅಂತ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಹಾಕಿ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಚಲಿಸುತ್ತಿದ್ದ ಪೊಲೀಸ್ ಜೀಪ್ಗೆ ಅಡ್ಡ ಬಂದ ನಾಗರಹಾವನ್ನ ಪೊಲೀಸರು ರಕ್ಷಿಸಿದ್ದಾರೆ. ಚಿತ್ರದುರ್ಗ ನಗರದ ಚಳ್ಳಕೆರೆ ರಸ್ತೆಯಲ್ಲಿ ಘಟನೆಯಾಗಿದೆ. ಗ್ರಾಮಾಂತರ ಠಾಣೆಯ ಸಿಪಿಐ ಮುದ್ದುರಾಜ್ ಹಾಗೂ ಸಿಬ್ಬಂದಿಯ ಜೀಪ್ನಲ್ಲಿ ತೆರಳುತ್ತಾ ಇದ್ದಂತ ವೇಳೆ ನಾಗರಹಾವು ಏಕಾಏಕಿಯಾಗಿ ಅಡ್ಡ ಬಂದಿದ್ದು, ಹಾವು ಕಂಡ ತಕ್ಷಣವೇ ರಸ್ತೆಯಲ್ಲೇ ಜೀಪ್ ನಿಲ್ಲಿಸಿ ಹಾವನ್ನ ಸಾಯದಂತೆ ಪೊಲೀಸರು ರಕ್ಷಿಸಿದ್ದಾರೆ. ಮದುವೆಗೆ ಬಂದ ಅತಿಥಿಗಳಿಗೆ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ತಮ್ಮ ಕೈಯಾರೆ ದೋಸೆಯನ್ನ ರೆಡಿ ಮಾಡಿ ಗಮನ ಸೆಳೆದಿದ್ದಾರೆ. ದಾವಣಗೆರೆಯ ಹೊನ್ನಳ್ಳಿ ತಾಲೂಕಿನ ಸೊರಟೂರು ಗ್ರಾಮದ ಮದುವೆ ಕಾರ್ಯಕ್ರಮದಲ್ಲಿ ರೇಣುಕಾಚಾರ್ಯ ಭಾಗಿಯಾಗಿದ್ದರು. ಈ ವೇಳೆ ನವಜೋಡಿಗೆ ಆಶೀರ್ವಾದ ಮಾಡುವ ಮುನ್ನ ದೋಸೆ ಮಾಡಿದ್ದು ನೆರೆದಿದ್ದ ಜನ ಆಶ್ಚರ್ಯಗೊಂಡಿದ್ದಾರೆ. ರೇಣುಕಾಚಾರ್ಯ ಮಾಡಿದ ದೋಸೆಗೆ ನೆರೆದಿದ್ದಂತ ಜನ ಫಿದಾ ಆಗಿದ್ದು, ಇನ್ನು ರೇಣುಕಾಚಾರ್ಯ ರಾಜಕಾರಣಕ್ಕೂ ಸೈ, ಇನ್ನು ಅಡಿಗೆ ಮಾಡೋದಕ್ಕೂ ಜೈ ಅಂತ ಹೊಗಳಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಆಸ್ಪತ್ರೆಯಲ್ಲಿ ಶವಗಳನ್ನ ಇಡುವ ಫ್ರೀಜರ್ ಕೆಟ್ಟು ನಿಂತಿರುವುದರ ಬಗ್ಗೆ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು. ಸುದ್ದಿ ಬಿತ್ತರ ಆಗ್ತಿದ್ದಂತೆ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಎಚ್ಚೆತ್ತುಕೊಂಡು ನೂತನ ಶವ ಸಂಸ್ಕರಣಾ ಪೆಟ್ಟಿಗೆಯನ್ನ ಈಗ ಚಾಲನೆ ಮಾಡಿದ್ದಾರೆ. 10 ಲಕ್ಷ ಸಂಸದರ ಅನುದಾನದಡಿ ಈ ನೂತನ ಶವ ಸಂಸ್ಕರಣಾ ಪೆಟ್ಟಿಗೆಯನ್ನ ನೀಡಿದ್ದಾರೆ. ಸಂಸದ ಕಾರಜೋಳ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಕಾರು ಹಾಗೂ ಬೈಕ್ ನಡುವೆ ಭೀಕರ ಅಪಘಾತ ಸಂಭವಿಸಿ ಬೈಕ್ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಅಪ್ಪಾಜಿಹಳ್ಳ ಈ ಗ್ರಾಮದ ಬಳಿ ಘಟನೆ ಸಂಭವಿಸಿದೆ. 45 ವರ್ಷದ ಉಪಾರಹಳ್ಳಿ ತಾಂಡದ ಆನಂದ್ ನಾಯ್ಕ್ ಮೃತ ದುರ್ದೈವಿಯಾಗಿದ್ದಾರೆ. ತಿರುಮಣಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಸಾವಿನ ನಂತರ ತನ್ನ ಮೃತದೇಹವನ್ನ ಖಾಸಗಿ ಆಸ್ಪತ್ರೆಗೆ ದಾನ ಮಾಡಿ ಸಾವಿನಲ್ಲೂ ಕೂಡ ಸಾರ್ಥಕ್ಯನ್ನ ಮೆರೆದಿದ್ದಾರೆ. ಹುಬ್ಬಳ್ಳಿಯ ಚಬ್ಬಿ ಕುಟುಂಬದ ವಿರೂಪಾಕ್ಷಪ್ಪ ಎಂಬಾತ ಅವರು ತನ್ನ ಸಾವಿನ ನಂತರ ಶರೀರವನ್ನ ವೈದ್ಯಕೀಯ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಬಳಸಬೇಕು ಅನ್ನೋದಾಗಿ ಮಕ್ಕಳಿಗೆ ಸೂಚಿಸಿದ್ರು. ನಂತರ ಹುಬ್ಬಳ್ಳಿಯಲ್ಲಿ ವಯೋಸಹಜ ಕಾಯಿಲೆಯಿಂದ ವಿರೂಪಾಕ್ಷಪ್ಪ ಮೃತಪಟ್ಟಿದ್ರು. ತಂದೆಯ ಆಶಯದಂತೆ ಅವರ ಮೃತದೇಹವನ್ನ ಕುಟುಂಬಸ್ಥರು ಖಾಸಗಿ ಆಸ್ಪತ್ರೆಗೆ ದಾನ ಮಾಡಿದ್ದಾರೆ. ಹಣಕಾಸಿನ ವಿಚಾರಕ್ಕೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ವ್ಯಕ್ತಿಯನ್ನ ಜೀವಂತವಾಗಿ ಕೊಲ್ಲಲು ಯತ್ನಿಸಿರುವಂತಹ ಘಟನೆ ನೆಲಮಂಗಲದಲ್ಲಿ ನಡೆದಿದೆ.
ಮುದೂರು ಮೂಲದ ಮನು ಹಾಗೂ ಆರೋಪಿ ನಾಗೇಂದ್ರ ನಡುವೆ 9,000 ಹಣಕ್ಕಾಗಿ ಗಲಾಟೆ ನಡೆದಿದೆ. ಈ ವೇಳೆ ನಾಗೇಂದ್ರ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ಬೈಕ್ನಲ್ಲಿ ಪರಾರಿಯಾಗಿದ್ದಾನೆ ಅಂತ ಆರೋಪಿಸಲಾಗಿದೆ. ಈ ಸಂಬಂಧ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊಡಗಿನಲ್ಲಿ ಈಗ ವಾಮಮಾರ್ಗದಲ್ಲಿ ಹಣ ಗಳಿಸುವುದಕ್ಕೆ ಯತ್ನಿಸಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಇನ್ನು ಕೊಂಬಣಾಬಿ ಶೆಟ್ಟಿಗೇರಿ ಗ್ರಾಮದ ಕಾಫಿ ತೋಟದ ಮನೆಯಲ್ಲಿ ಕೇರಳದ ಕಣ್ಣೂರು ಜಿಲ್ಲೆಯ ಪ್ರದೀಪ್ ಕೊಯ್ಲಿ ಎನ್ನುವವರ ಹತ್ಯೆ ನಡೆಸಲಾಗಿತ್ತು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಐವರನ್ನ ಕೊಡಗು ಜಿಲ್ಲಾ ಪೊಲೀಸರು ಬಂಧಿಸಿದ್ದಾರೆ. ಪ್ರೀತಿಸಿದ ಯುವತಿಯ ಮನೆಯವರು ಆಸ್ತಿ ಹಣ ಇಲ್ಲ, ಮದುವೆ ಬೇಡ ಅಂದಿದ್ದಕ್ಕೆ ಅಡ್ಡದಾರಿಯನ್ನ ಹಿಡಿದಿದ್ದಾರೆ ಅನ್ನುವಂತ ಆರೋಪ ಕೇಳಿಬರುತ್ತಾ ಇದೆ. ಬಂಧಿತರಿಂದ 13.03 ಲಕ್ಷ ರೂಪಾಯಿ ನಗದು, ಕೃತ್ಯಕ್ಕೆ ಎಸೆದಂತ 2 ದ್ವಿಚಕ್ರ ವಾಹನ, 2 ಮೊಬೈಲ್, ಮೃತ ವ್ಯಕ್ತಿಯ ಮೊಬೈಲ್, ಇನ್ನು ಮೃತ ವ್ಯಕ್ತಿಗೆ ಸೇರಿದಂತ ಆಸ್ತಿ ಪತ್ರಗಳನ್ನು ವಶಕ್ಕೆ ಪಡೆದಿದ್ದಾರೆ. ಅಕ್ರಮವಾಗಿ ಗೋಮಾಂಸ ಸಾಗಿಸುತ್ತಿದ್ದ ವಾಹನವನ್ನ ಬಜರಂಗದಳದ ಕಾರ್ಯಕರ್ತರು ಹಿಡಿದಿರುವಂತಹ ಘಟನೆ ಧಾರವಾಡದ ರಮ್ಯಾ ರೆಸಿಡೆನ್ಸಿ ಬಳಿ ನಡೆದಿದೆ. ಬೆಳಗಾವಿಯಿಂದ ಮಂಗಳೂರು ಕಡೆಗೆ ಅಕ್ರಮವಾಗಿ ಗೋಮಾಂಸವನ್ನ ಸಾಗಣೆ ಮಾಡಲಾಗ್ತಿತ್ತು. ಬಜರಂಗದಳ ಕಾರ್ಯಕರ್ತರು ಮಾಂಸ ಸಾಗಿಸುತ್ತಿದ್ದಂತ ವಾಹನವನ್ನ ಬೆನ್ನಟ್ಟು ಹೋಗಿದ್ದಾರೆ. ಆದರೆ ಗೂಡ್ಸ್ ವಾಹನದ ಚಾಲಕ ಹಾಗೂ ಕ್ಲೀನರ್ ಮುಂದೆ ರಮ್ಯಾ ರೆಸಿಡೆನ್ಸಿ ಅನ್ನುವಂತ ಪ್ರದೇಶದ ಬಳಿ ತಮ್ಮ ವಾಹನವನ್ನ ಬಿಟ್ಟು ಪರಾರಿ ಆಗಿದ್ದಾರೆ. ವಾಹನ ತಪಾಸಣೆ ನಡೆಸಿದಾಗ ಅಂದಾಜು 1 ಟನ್ನಷ್ಟು ಗೋಮಾಂಸವನ್ನ ಐಸ್ನಲ್ಲಿ ಇಟ್ಟುಕೊಂಡು ಸಾಗಿಸುತ್ತಿರುವುದು ಕಂಡು ಬಂದಿದೆ. ಈ ಸಂಬಂಧ ಧಾರವಾಡದ ಗ್ರಾಮೀಣ ಪೊಲೀಸರು ಈ ಬಗ್ಗೆ ತನಿಖೆಯನ್ನ ನಡೆಸುತ್ತಿದ್ದಾರೆ. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ನೀಡುವಂತೆ ಆಗ್ರಹಿಸಿ ನರೇಗಾ ಕೂಲಿ ಕಾರ್ಮಿಕರು ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಬಿರನೂರು ಗ್ರಾಮ ಪಂಚಾಯತ್ ಎದುರು ನೂರಾರು ಜನ ಜಮಾಯಿಸಿ ಕಚೇರಿಗೆ ಬೀಗ ಜಡಿದು ಆಕ್ರೋಶವನ್ನ ಹೊರಗಾಕಿದ್ರು. ಕಳೆದ ಕೆಲವು ದಿನಗಳಿಂದ ಗ್ರಾಮಸ್ಥರು ಖಾಲಿ ಕುಳಿತಿದ್ದು ಕೆಲಸ ಕೊಡಿಸುವಂತೆ ಒತ್ತಾಯ ಮಾಡಿದ್ದಾರೆ. ಕಲಬುರಗಿಯಲ್ಲಿ ಸದ್ಯ ಬಿಸಿಲಿನ ತಾಪಮಾನ ಹೆಚ್ಚಾಗಿದ್ದು ಕಲಬುರಗಿಯಲ್ಲಿ 44.2 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದ ರಾಯಚೂರು, ಯಾದಗಿರಿ, ಬೀದರ್, ಬಳ್ಳಾರಿ, ಕೊಪ್ಪಳ ಜಿಲ್ಲೆಗಳಲ್ಲಿ 40ರಿಂದ 44 ಡಿಗ್ರಿ ತಾಪಮಾನ ಇದೆ ಅಂತ ಹವಾಮಾನ ಇಲಾಖೆಯಿಂದ ಮಾಹಿತಿ ತಿಳಿದು ಬಂದಿದೆ. ಇನ್ನು ರಣಬಿಸಿಲಿಗೆ ಅಲ್ಲಿನ ಜನ ಈಗಾಗಲೇ ಕಂಗಾಲಾಗಿದ್ದಾರೆ. ತಂಪು ಪಾನೀಯ ಹಾಗೂ ಮಣ್ಣಿನ ಮಡಿಕೆಗೆ ಜನ ಮೊರೆ ಹೋಗ್ತಿದ್ದಾರೆ. ಇತ್ತ ಕೆಲವರಂತೂ ಬೇಸಿಗೆಯಿಂದಾಗಿ ಬೆವರಿ ಮನೆ ಹಿಂದೆ ಮುಂದೆ ಬರುವಂತ ಮರಗಳ ಅಡಿಯಲ್ಲೇ ಮಲಗ್ತಿದ್ದಾರೆ. ಹಾಗಾಗಿ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಈ ಬಾರಿ ಕಳೆದ ಬಾರಿಗಿಂತ ಬಿಸಿಲು ನೆತ್ತಿಯನ್ನ ಸುಡ್ತಾ ಇದೆ. ದಾಂಡೇಲಿ ಸಮೀಪದ ಬೇರಂಪಾಲೆ ಅಕೂಡ ಕಾಳಿ ನದಿಯಲ್ಲಿ ಕೊಚ್ಚಿ ಹೋಗಿದ್ದ ಯುವಕನ ಶವ ಪತ್ತೆಯಾಗಿದೆ. ಈಜಲು ಹೋಗಿದ್ದ ನಿರುಪಮ್ ಎಂಬಾತ 2 ದಿನಗಳ ಹಿಂದೆ ನೀರಲ್ಲಿ ಕೊಚ್ಚಿ ಹೋಗಿದ್ದ. ಸತತ 2 ದಿನಗಳ ಕಾಲ ಕಾರ್ಯಾಚರಣೆ ಆಯಿತು. ಅದಾದ ಮೇಲೆ 500 ಮೀಟರ್ ದೂರದಲ್ಲಿ ಮೃತದೇಹ ಸಿಕ್ಕಿದೆ. ಇದೇ ಸ್ಥಳದಲ್ಲಿ 1 ವರ್ಷದ ಹಿಂದೆ ಪ್ರವಾಸಕ್ಕೆ ಹೋಗಿದ್ದಂತ ಬೆಂಗಳೂರಿನ ಒಂದೇ ಕುಟುಂಬದ 6 ಜನ ಜಲಸಮಾಧಿಯಾಗಿದ್ರು. ಮಾವಿನಕಾಯಿ ವ್ಯಾಪಾರಸ್ಥರು ತೂಕದಲ್ಲಿ ರೈತರಿಗೆ ಮೋಸ ಮಾಡಿದ್ದು ಪ್ರಶ್ನಿಸಿದ್ದಕ್ಕೆ ದೌರ್ಜನ್ಯ ನಡೆಸಿದ್ದಾರೆ. ಮೈಸೂರಿನ ದೊಡ್ಡಮಾರೆ ಗೌಡನಹಳ್ಳಿ ಗೇಟಿನ ಶ್ರೀ ಮಂಜುನಾಥ್ ನರ್ಸರಿ ಮಂಡಿಯಲ್ಲಿ ಈ ಘಟನೆ ನಡೆದಿದೆ. ಶಿಂಡೇನಹಳ್ಳಿ ಗ್ರಾಮದ ರೈತ ತಂದ ಮಾವಿನಕಾಯಿ ತೂಕದಲ್ಲಿ 8 ಕೆಜಿ ವ್ಯತ್ಯಾಸವನ್ನು ಕಂಡುಬಂದಿದೆ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ದಳ್ಳಾಳಿ ರೈತನಿಗೆ ಆವಾಜ್ ಹಾಕಿ ಮಂಡಿಯಿಂದ ಹೊರದಬ್ಬಿದ್ದಾನೆ. ಚಲಿಸುತ್ತಿದ್ದ ಲಾರಿಯಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ತುಮಕೂರಿನ ಕ್ಯಾತಸಂದ್ರ ಬಳಿಯ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಈ ಘಟನೆ ಆಗಿದೆ. ಬೆಂಕಿಯ ಕೆನ್ನಾಲಿಗೆಗೆ ಲಾರಿ ಸಂಪೂರ್ಣವಾಗಿ ಸುಟ್ಟು ಭಸ್ಮ ಆಗಿದೆ. ಲಾರಿ ಚಾಲಕ, ಕ್ಲೀನರ್ ಪ್ರಾಣ ಅಪಾಯದಿಂದ ಪಾರಾಗಿದ್ದಾರೆ. ಡಾಬಸ್ಪೇಟೆಯಿಂದ ವಸಂತ ನರಸಾಪುರ ಕಡೆಗೆ ತೆರಳುತ್ತಾ ಇದ್ದಂತ ಲಾರಿ ಎಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಕೂಡಲೇ ಲಾರಿಯನ್ನ ಬಿಟ್ಟು ಲಾರಿಯ ಚಾಲಕ ಕೆಳಗೆ ಇಳಿದಿದ್ದಾನೆ. ಸದ್ಯ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಭೇಟಿ ಮಾಡಿ ಬೆಂಕಿಯನ್ನ ನಿಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಲಾರಿ ಕಾರಿದ್ದಂತ ಹಿನ್ನೆಲೆಯಲ್ಲಿ ಘಟನೆಯಲ್ಲಿ ಯಾವುದೇ ರೀತಿಯಾದಂಥ ಸಾವು ನೋವುಗಳು ಸಂಭವಿಸಿಲ್ಲ. ಕಾಲು ಜಾರಿ ಬಾವಿಗೆ ಬಿದ್ದು ರೈತ ಮೃತಪಟ್ಟಿರುವಂತಹ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಗ್ರಾಮದಲ್ಲಿ ನಡೆದಿದೆ. 70 ವರ್ಷದ ಮುನಿಕೃಷ್ಣಪ್ಪ ಮೃತ ದುರ್ದೈವಿಯಾಗಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಪೊಲೀಸರು ಶವವನ್ನ ಮೇಲೆ ತೆಗೆದು ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದಾರೆ. ರಾಯಚೂರಿನಲ್ಲಿ ಬಿಸಿಲಿನ ಬೇಗೆ ತಡೆಯದೆ ಜನ ಈಗ ಜಾನುವಾರುಗಳಿಗೂ ಕೂಡ ಬಹಳಷ್ಟು ಹಿಂಸೆಯಾಗ್ತಿದೆ. ಇತ್ತ ತಾಪಮಾನ ತಾಳಲಾರದೆ ಶ್ವಾನಗಳು ನೆರಳಿಗಾಗಿ ಎಟಿಎಂಗಳ ಮೊರೆ ಹೋಗ್ತಿವೆ. ಎಟಿಎಂಗಳಲ್ಲಿ ಎಸಿ ಕೂಲ್ನಲ್ಲಿ ಶ್ವಾನಗಳು ಫುಲ್ ರೆಸ್ಟ್ ಮಾಡ್ತಿವೆ. ಈ ದೃಶ್ಯ ನಗರದ ಬಸ್ ನಿಲ್ದಾಣದಲ್ಲಿ ಇರುವಂತಹ ಎಟಿಎಂಗಳಲ್ಲಿ ಕಂಡುಬಂದಿದೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಚಾಲಕನ ನಿಯಂತ್ರಣ ತಪ್ಪಿ ಕಾರೊಂದು ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಈ ಘಟನೆ ಶಿವಮೊಗ್ಗದ ಭದ್ರಾವತಿ ರಸ್ತೆಯ ನಿಧಿಗೆ ಸಮೀಪ ನಡೆದಿದೆ. ಅದೃಷ್ಟವಶಾತ್ ಕಾರ್ನಲ್ಲಿದ್ದವರು ಪ್ರಾಣ ಅಪಾಯದಿಂದ ಪಾರಾಗಿದ್ದಾರೆ.
ಭದ್ರಾವತಿಯಿಂದ ಶಿವಮೊಗ್ಗಕ್ಕೆ ಬರ್ತಿದ್ದಂತ ವೇಳೆ ಈ ಅನಾಹುತ ಸಂಭವಿಸಿದೆ. ಲಂಚ ಪಡೆಯುವಾಗಲೇ ಲೋಕಾಯುಕ್ತರ ಕೈಗೆ ಪಿಎಸ್ಐ ಸಿಕ್ಕಿಬಿದ್ದಿದ್ದಾನೆ. ದಾವಣಗೆರೆಯ ಉತ್ತರ ಸಂಚಾರ ಠಾಣೆಯಲ್ಲಿ ಈ ಘಟನೆ ನಡೆದಿದೆ. ವಕೀಲ ಪಂಚಪ್ಪ ಯಲ್ಲಪ್ಪ ಆದಿಮನಿ ಎನ್ನುವರ ಬಳಿ 10,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಸಂಚಾರಿ ಠಾಣೆಯ ಪಿಎಸ್ಐ ಮಂಜಪ್ಪ ಹಾಗೂ ಪಿಸಿ ಬಾಲರಾಜ್ ನಾಯಕನನ್ನ ಲೋಕಾಯುಕ್ತ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಲೋಕಾಯುಕ್ತ ಎಸ್ಪಿ ಕೌಲೇಶಪುರೆ ನೇತೃತ್ವದಲ್ಲಿ ದಾಳಿ ನಡೆದಿದ್ದು, ಅಪಘಾತವಾದ ವಾಹನ ವಾಪಸ್ ನೀಡಲು 10,000 ಲಂಚಕ್ಕೆ ಟ್ರಾಫಿಕ್ ಪಿಎಸ್ಐ ಮಂಜಪ್ಪ ಬೇಡಿಕೆಯನ್ನ ಇಟ್ಟಿದ್ರು. ನೆಲಮಂಗಲ ತಾಲೂಕಿನ ಶಿವಗಂಗೆ ಬೆಟ್ಟದ ಅರಣ್ಯದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ವ್ಯಕ್ತಿಯ ಶವ ಪತ್ತೆಯಾಗಿದೆ. ಇನ್ನು ಮೃತನನ್ನ ಕಣ್ಣೂರು ಪಾಳ್ಯದ 35 ವರ್ಷದ ದೇವರಾಜು ಅಂತ ಗುರುತಿಸಲಾಗಿದೆ. ರಾತ್ರಿ ಬಾರ್ನಲ್ಲಿ ಕುಡಿದು ಬಿಲ್ ಪಾವತಿಯನ್ನ ಮಾಡಿರಲಿಲ್ಲ. ಹೀಗಾಗಿ ಮಾಲೀಕ ಶ್ರೀನಿವಾಸ ಹಾಗೂ ಸಪ್ಲೈಯರ್ ಆರಿಫ್ ಸೇರಿ ಹಲ್ಲೆ ನಡೆಸಿದ್ದಾರೆ ಅಂತ ಸ್ಥಳೀಯರು ಮಾಹಿತಿಯನ್ನು ನೀಡಿದ್ದಾರೆ. ಊರಿನವರ ಎದುರು ಮರ್ಯಾದೆ ಹೋಗಿದ್ದಕ್ಕೆ ಮನನೊಂದು ಆತ್ಮಹತ್ಯೆಗೆ ಶರಣಾಗಿರುವಂತ ಶಂಕೆ ವ್ಯಕ್ತವಾಗ್ತಿದೆ. ಈ ಸಂಬಂಧ ಡಾಬಾಸ್ಪೇಟೆಯ ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿದೆ. ನಿನ್ನೆ ಶ್ರೀ ಧರ್ಮಸ್ಥಳದ ಮಂಜುನಾಥೇಶ್ವರ ಧರ್ಮೋಸ್ಥಾನ ಟ್ರಸ್ಟ್ ವತಿಯಿಂದ 53ನೆಯ ಉಚಿತ ಸಾಮೂಹಿಕ ವಿವಾಹ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು. ಶನಿವಾರ ಸಂಜೆ ಗೋಧೂಳಿ ಲಗ್ನ ಮುಹೂರ್ತದಲ್ಲಿ 75 ಜೋಡಿಗಳು ವೈವಾಹಿಕ ಜೀವನಕ್ಕೆ ಕಾಲಿಟ್ರು. ಧರ್ಮಸ್ಥಳದ ಅಮೃತವರ್ಷಿಣಿ ಸಭಾಭವನದಲ್ಲಿ ವಿವಾಹ ಸಮಾರಂಭ ನಡೆಯಿತು. ಮಾಜಿ ಕಾನೂನು ಸಚಿವ ಟಿಬಿ ಜಯಚಂದ್ರ, ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಸೇರಿ ಹಲವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಇನ್ನು ವಧುವರರಿಗೆ ಮಂಗಳಸೂತ್ರ, ಮೂಗುತಿ, ಸೀರೆ ಮುಂತಾದವನ್ನ ಮದುವೆಯ ಉಡುಗೊರೆಯಾಗಿ ನೀಡಿದ್ರು. ಐಎಂಎಫ್ನ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ಕೆವಿ ಸುಬ್ರಹ್ಮಣ್ಯಂ ಅವರನ್ನ ಅವಧಿಗೂ ಮುನ್ನವೇ ವಜಾಗೊಳಿಸಲಾಗಿದೆ. ಇನ್ನು ಅಧಿಕಾರ ಅವಧಿ 6 ತಿಂಗಳು ಇರುವಾಗಲೇ ಅವರನ್ನ ವಜಾ ಮಾಡಿದ್ದಾರೆ. ಪಾಕಿಸ್ತಾನಕ್ಕೆ ನೀಡಲಾದ ಆರ್ಥಿಕ ಸೌಲಭ್ಯಗಳ ಕುರಿತು ಐಎಂಎಫ್ ಮಂಡಳಿಯ ಮಹತ್ವದ ಪರಿಶೀಲನಾ ಸಭೆಗೂ ಮುನ್ನ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ವಾಸಿಸುತ್ತಿದ್ದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಯೋಗ ಗುರುಸ್ವಾಮಿ ಶಿವಾನಂದ ಬಾಬಾ ಅವರು ರಾತ್ರಿ ನಿಧನರಾಗಿದ್ದಾರೆ. 128ನೆಯ ವಯಸ್ಸಿನ ಇವರು ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ರು. ಅವರನ್ನ ಕಳೆದ 3 ದಿನಗಳಿಂದ ಬಿಎಚ್ಯು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಿತ್ತು. ಪದ್ಮ ಪ್ರಶಸ್ತಿಗಳ ವೆಬ್ಸೈಟ್ ಪ್ರಕಾರ ಅವರು 1896ರ ಆಗಸ್ಟ್ 8ರಂದು ಅವಿಭಜಿತ ಬಂಗಾಳದ ಸಿಟಿಯಲ್ಲಿ ಅವರು ಜನಿಸಿದ್ರು. ಇನ್ನು ಬಕ್ಫೈರ್ ಹಾಥ್ವೇ ಕಂಪನಿ ಸಿಇಒ ಹುದ್ದೆಗೆ ವಾರೆನ್ ಬಫೆಟ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸುದೀರ್ಘ 60 ವರ್ಷಗಳ ಕಾಲ ವಾರೆನ್ ಬಫೆಟ್ ಕಂಪನಿಯನ್ನ ಮುನ್ನಡೆಸ್ತಾ ಇದ್ರು. ಇದೀಗ ತಮ್ಮ ಉತ್ತರಾಧಿಕಾರಿ ಗ್ರೇಗ್ ಅಬೆಲ್ ಅವರಿಗೆ ಕಂಪನಿಯ ಎಲ್ಲಾ ಜವಾಬ್ದಾರಿಯನ್ನ ಹಸ್ತಾಂತರಿಸುವುದಾಗಿ ಹೇಳಿದ್ದಾರೆ. 94 ವರ್ಷದ ಬಫೆಟ್ ಜಾಗತಿಕವಾಗಿ ಅತ್ಯಂತ ಯಶಸ್ವಿ ಹೂಡಿಕೆಗಾರರಲ್ಲಿ ಒಬ್ಬರಾಗಿದ್ದಾರೆ. ದೆಹಲಿಯಲ್ಲಿ ಸೂಕ್ತ ದಾಖಲೆಗಳಿಲ್ಲದೆ ವಾಸಿಸುತ್ತಿದ್ದಂತ 6 ಬಾಂಗ್ಲಾದೇಶಿ ಮಹಿಳೆಯರನ್ನ ಬಂಧಿಸಲಾಗಿದೆ. ರಹಸ್ಯ ಮಾಹಿತಿಯ ಮೇರೆಗೆ ದೆಹಲಿಯ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಈ ವೇಳೆ ಒಬ್ಬ ಮಹಿಳೆಯನ್ನ ಪೊಲೀಸರು ಸೆರೆ ಹಿಡಿದು ವಿಚಾರಣೆ ನಡೆಸಿದಾಗ ಆ ಬಳಿಕ ಈ ಪಹಲ್ಗಾಮ್ ಪ್ರದೇಶದಲ್ಲಿ ಇದರ ಜೊತೆಯಲ್ಲಿ 5 ಜನರನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಜಯ ಗಳಿಸಿ 6 ದಶಕಗಳ ಆಳ್ವಿಕೆಯನ್ನ ವಿಸ್ತರಿಸಿದೆ. 1965ರ ಸಿಂಗಪುರ್ ಸ್ವತಂತ್ರ ಪಡೆಯುವ ಮೊದಲಿನಿಂದಲೂ ಕೂಡ ಆಳ್ವಿಕೆ ನಡೆಸುತ್ತಿರುವಂತಹ ಪಿಎಪಿ ಪಕ್ಷ 97 ಸಂಸದೀಯ ಸ್ಥಾನಗಳಲ್ಲಿ 87 ಸ್ಥಾನಗಳನ್ನು ಗೆದ್ದಿದೆ. ಈ ಫಲಿತಾಂಶಗಳು ಈ ಪ್ರಕ್ಷುಬ್ಧ ಜಗತ್ತನ್ನ ಎದುರಿಸುವುದಕ್ಕೆ ಸಿಂಗಾಪುರವನ್ನ ಉತ್ತಮ ಸ್ಥಿತಿಯಲ್ಲಿ ಇರಿಸುತ್ತದೆ ಅಂತ ಪ್ರಧಾನಿ ಲಾರೆನ್ಸ್ ವಾಂಗ್ ಹೇಳಿದ್ದಾರೆ. ಉಕ್ರೇನ್ ರಾಜಧಾನಿ ಕೀವ್ ಮೇಲೆ ರಷ್ಯಾ ಡ್ರೋನ್ ದಾಳಿಯನ್ನು ನಡೆಸಿದೆ. ದಾಳಿಯಲ್ಲಿ 2 ಮಕ್ಕಳು ಸೇರಿದಂತೆ ಕನಿಷ್ಠ 11 ಜನರು ಗಾಯಗೊಂಡಿದ್ದಾರೆ. ಹಲವಾರು ವಸತಿ ಕಟ್ಟಡಗಳಿಗೆ ಬೆಂಕಿ ಬಿದ್ದಿದ್ದು ಜನರನ್ನ ಸ್ಥಳಾಂತರ ಮಾಡಲಾಗಿದೆ. 76 ಅಗ್ನಿಶಾಮಕ ದಳದವರು ಕೀವ್ ಬೆಂಕಿಯನ್ನ ನಿಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಡ್ರೋನ್ಗಳಿಂದ ಬಿದ್ದ ಅವಶೇಷಗಳು ವಸತಿ ಕಟ್ಟಡಗಳಲ್ಲಿ ಬೆಂಕಿಯನ್ನ ಹೊತ್ತಿಸಿದೆ ಅಂತ ಮಿಲಿಟರಿ ಆಡಳಿತದ ಮುಖ್ಯಸ್ಥ ತಿಮೂರ್ ತಿಳಿಸಿದ್ದಾರೆ. ಆಯುಷ್ ನಿರ್ದೇಶನ ಅಂದಪ್ಪ ಸಂಕನೂರು ಬಂಡವಾಳ ಹೂಡಿರುವಂತ ಪಪ್ಪಿ ಚಿತ್ರವನ್ನ ಈಗಾಗಲೇ ನಟಿ ರಮ್ಯಾ ಧ್ರುವ ಸರ್ಜಾ ನೋಡಿ ಮೆಚ್ಚಿಕೊಂಡಿದ್ದಾರೆ. ಇದೀಗ ಸ್ಯಾಂಡಲ್ವುಡ್ ಬಿಗ್ ಡ್ಯಾಡಿ ಶಿವರಾಜ್ ಕುಮಾರ್ ಪುತ್ರಿ ನಿವೇದಿತಾ ಹಾಗೂ ಪತ್ನಿ ಗೀತಕ್ಕ ಜೊತೆ ಪಪ್ಪಿ ಸಿನಿಮಾವನ್ನ ವೀಕ್ಷಿಸಿ ಫಿದಾ ಆಗಿದ್ದಾರೆ. ಬಾಲ ಕಲಾವಿದರಾದ ಜಗದೀಶ್ ಕೊಪ್ಪಳ, ಆದಿತ್ಯ ಸಂಗನೂರ್ ಅಭಿನಯಕ್ಕೆ ಮನಸೋತಿದ್ದಾರೆ. ಇನ್ನು ಇದೇ ವೇಳೆ ಪಪ್ಪಿ ಚಿತ್ರತಂಡ ಶಿವಣ್ಣಗೆ ನಾಯಿಮರಿಯನ್ನ ಉಡುಗೊರೆಯಾಗಿ ಕೊಟ್ಟಿದೆ. ಸಿಎಸ್ಕೆ ವಿರುದ್ಧದ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅಪರೂಪದ ದಾಖಲೆಯನ್ನು ಬರೆದಿದ್ದಾರೆ. ವಿಶ್ವದಾದ್ಯಂತ ಟಿ20 ಲೀಗ್ಗಳಲ್ಲಿ ಒಂದೇ ಫ್ರಾಂಚೈಸಿ ಪರ 300 ಸಿಕ್ಸರ್ಗಳನ್ನು ಸಿಡಿಸಿದ ಮೊದಲ ಬ್ಯಾಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ.
ಒಂದೇ ಕ್ರೀಡಾಂಗಣದಲ್ಲಿ ಅತಿ ಹೆಚ್ಚು ಸಿಕ್ಸರ್ ಅನ್ನ ಬಾರಿಸಿ ಇತಿಹಾಸವನ್ನ ನಿರ್ಮಿಸಿದ್ದಾರೆ. ಈ ಕ್ರಮದಲ್ಲಿ ಗೇಲ್ ಅವರನ್ನ ಹಿಂದಿಕ್ಕಿ ಕೊಹ್ಲಿ ಮೊದಲ ಸ್ಥಾನವನ್ನ ತನ್ನದಾಗಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಐಪಿಎಲ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಆರ್ಸಿಬಿ ಭರ್ಜರಿಯಾಗಿ ಗೆಲುವನ್ನ ದಾಖಲಿಸಿದೆ. ಕೊನೆ ಬಾಲ್ವರೆಗೂ ಕೂಡ ನಡೆದ ಜಿದ್ದಾಜಿದ್ದಿ ಹೋರಾಟದಲ್ಲಿ 2 ರನ್ಗಳಿಂದ ಚೆನ್ನೈಯನ್ನ ಮಣಿಸಿ ಆರ್ಸಿಬಿ ಗೆದ್ದು ಬೇಗಿದೆ. ಚೆನ್ನೈ ಸೂಪರ್ ಕಿಂಗ್ಸ್ ಪರ ರವೀಂದ್ರ ಜಡೇಜಾ ಏಕಾಂಗಿ ಹೋರಾಟ ಕೊನೆಗೂ ಕೂಡ ವ್ಯರ್ಥವಾಗಿದೆ. ಮತ್ತೆ ಐಪಿಎಲ್ ರ್ಯಾಂಕ್ ಪಟ್ಟಿಯಲ್ಲಿ ಆರ್ಸಿಬಿ ನಂಬರ್ 1 ಸ್ಥಾನವನ್ನ ಪಡೆದುಕೊಂಡಿದೆ. ಐಪಿಎಲ್ನಲ್ಲಿ ಟ್ರೋಫಿಗಾಗಿ 18 ವರ್ಷಗಳಿಂದ ಕಾಯ್ತಿರುವಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಕನಸು ಈ ಬಾರಿ ನನಸಾಗಬಹುದು ಅನ್ನೋದಾಗಿ ಮಾಜಿ ಕ್ರಿಕೆಟಿಗ ಸುನಿಲ್ ಗವಾಸ್ಕರ್ ಹೇಳಿದ್ದಾರೆ. ಈ ಬಾರಿ ಆರ್ಸಿಬಿ ಪ್ಲೇ ಆಫ್ ರೇಸ್ಗೆ ಲಗ್ಗೆ ಇಡಲಿದೆ ಅನ್ನೋದಾಗಿ ಹೇಳಿದ್ದಾರೆ. ಮುಂಬೈ ಕೂಡ ರೇಸ್ನಲ್ಲಿದ್ರೂ ಕೂಡ ಈ ಬಾರಿ ಕಪ್ಪು ಗೆಲ್ಲೋದಕ್ಕೆ ಕಷ್ಟ ಅಂತ ಸುನಿಲ್ ಗವಾಸ್ಕರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಿಟೌನ್ ಹಾಗೂ ಕ್ರಿಕೆಟ್ ದುನಿಯಾದಲ್ಲಿ ಸದ್ಯ ಸಚಿನ್ ತೆಂಡೂಲ್ಕರ್ ಪುತ್ರಿ ಟ್ರೆಂಡ್ ಆಗಿದ್ದಾರೆ. ನಟ ಸಿದ್ಧಾಂತ ಚತುರ್ವೇದಿ ಹಾಗೂ ಸಾರಾ ಟೆಂಡೂಲ್ಕರ್ ಡೇಟಿಂಗ್ ಮಾಡ್ತಿದ್ದಾರೆ ಅನ್ನೋ ವದಂತಿ ಕೂಡ ಹರಿದಾಡ್ತಿದೆ. ಸಿದ್ಧಾಂತ್ ಮತ್ತು ಸಾರಾ ಇತ್ತೀಚೆಗೆ ಒಟ್ಟಿಗೆ ಕಾಣಿಸ್ಕೊಳ್ತಿದ್ದಾರೆ. ಈ ಹಿಂದೆ ಸಾರಾ ಕ್ರಿಕೆಟಿಗ ಶುಭ್ಮನ್ ಗಿಲ್ ಜೊತೆ ಡೇಟಿಂಗ್ ಮಾಡ್ತಿದ್ದಾರೆ ಅನ್ನೋ ರೂಮರ್ಸ್ ಇತ್ತು. ಇಷ್ಟೊತ್ತು ನೀವು ನೋಡಿದ್ದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.